ಎಲ್ಲರಿಗೂ ಮತ್ತೊಮ್ಮೆ ನಾನು ನಿಮ್ಮ ಮನೆ ಹುಡುಗ ಜೆ ಪಿ ಮಾಡೋ ನಮಸ್ಕಾರ. ನಾನು ಕಲಬುರಗಿಯಿಂದ ಇವತ್ತು ಬೀದರ್ಗೆ ಬಂದಿದ್ದ ಸಲುವಾಗಿ ಮತ್ತೊಂದು ಪ್ರಸಿದ್ಧಿ ಮತ್ತು ಶಕ್ತಿಶಾಲಿಯಾದಂಥ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ದೇವಸ್ಥಾನ ಯಾವುದಂದರೆ ಜಲನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ನಿಮಗೆ ಹೇಳಬೇಕಂದ್ರೆ, ಹಿಂದೆ ಭಕ್ತ ಪ್ರಹ್ಲಾದನ ತಂದೆ ಆದಂಥ ಹಿರಣ್ಯಕಶಿಪುನ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ದೇವರುಗಳ ಪೂಜೆ ಮಾಡೋಂಗಿರಲ್ಲ. ಯಾಕಂದರೆ ಹಿರಣ್ಯಕಶಿಪುಗೆ ಬ್ರಹ್ಮ ಮತ್ತು ಶಿವನಿಂದ ದೊಡ್ಡ ವರಗಳು ಸಿಕ್ಕಿರ್ತಾವ. ಅದಕ್ಕೋಸ್ಕರ ಭೂಮಿ ಮೇಲೆ ನಾನೇ ದೊಡ್ಡ ದೇವ್ರು ಇರ್ತೀನಿ, ನನಗೆ ಪೂಜೆ ಮಾಡಬೇಕು ಅಂತ ಕಿಸನ ಜನರಿಗೆಲ್ಲ ಅಂಜಿಸ್ತಾ ಇರ್ತಾನೆ, ಶಿಕ್ಷಕ ಒಳಪಡಿಸ್ತಾ ಇರ್ತಾನೆ. ಅವನಿಗೆ ಭಕ್ತ ಪ್ರಹ್ಲಾದ ಹುಡ್ತಾನೆ. ಈ ಭಕ್ತ ಪ್ರಹ್ಲಾದ ವಿಷ್ಣುವಿನ ದೊಡ್ಡ ಭಕ್ತನಾಗಿರ್ತಾನೆ. ಈ ವಿಷಯ ಹಿರಣ್ಯಕಶಿಪು ಗೊತ್ತಾದ ಮೂಲಕ ಭಕ್ತ ಪ್ರಹ್ಲಾದನಿಗೆ ಕೊಲ್ಲಲು ಮುಂದಾಗ್ತಾನೆ ಅವ್ರ ತಂದೆನೇ. ಅವಾಗ ಭಕ್ತ ಪ್ರಹ್ಲಾದ ವಿಷ್ಣುವಿನ ನೆನೆಸ್ಕೊತಾನೆ, ತಂದೆ ನನ್ನನ್ನು ಕಾಪಾಡು ಇವನಿಂದ ಅಂತ ಅನ್ಕೋತಾನೆ. ಅವಾಗ ಸಾಕ್ಷಾತ್ ವಿಷ್ಣುವಿನ 11ನೇ ಅವತಾರ ಆದಂಥ ನರಸಿಂಹಸ್ವಾಮಿ ಪ್ರತ್ಯಕ್ಷನಾಗಿ ಹಿರಣ್ಯಕಶಿಪುನ ಸಂಹಾರ ಮಾಡ್ತಾನೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಣಿಚೂರು ಪರ್ವತದ ಒಳಗಡೆ ಒಂದು ಗುಹೆ ಒಳಗೆ ಜಲಾಸುರ ರಾಕ್ಷಸೆಂಬ ವಾಸವಿರ್ತಾನೆ. ಅವನಿಗೂ ಬ್ರಹ್ಮ ಮತ್ತು ಶಿವಲಿಂತ ಎಲ್ಲ ರೀತಿಯ ವರಗಳು ಸಿಕ್ಕಿ ಸಲುವಾಗಿ ಜನಸಾಮಾನ್ಯರಿಗೆಲ್ಲ ಭಾಳ ತೊಂದರೆ ಕೊಡ್ತಾ ಇರ್ತಾನೆ ಭೂಮಿ ಮೇಲೆ. ಅವನಿಗೂ ಸಂಹಾರ ಮಾಡಲೇಬೇಕಾದಂಥ ಪರಿಸ್ಥಿತಿ ಇರ್ತದೆ. ಅವಾಗ ನರಸಿಂಹಸ್ವಾಮಿ ಮಣಿಚೂರು ಪರ್ವತದ ಗುಹೆಗೆ ಬಂದು ಆ ಜಲಾಸುರ ರಾಕ್ಷಸನನ್ನು ಸಂಹಾರ ಮಾಡಲು ಮುಂದಾದಾಗ ಜಲಾಸುರ ರಾಕ್ಷಸ ನರಸಿಂಹಸ್ವಾಮಿಗೆ ಒಂದು ಕೋರಿಕೆ ಬೇಡ್ಕೊತಾನೆ. ನಾನು ಸಾಯುವ ಮೊದಲು ನಿನ್ನ ಪಾದದಿಂದ ನೀರಾಗಿ ಹರಿಬೇಕು, ಇಲ್ಲಿ ಬರುವ ಎಲ್ಲ ಭಕ್ತರಿಗೆ ನನ್ನ ಹೆಸರಿನಿಂದ ಈ ಸ್ಥಳ ಪ್ರಸಿದ್ಧಿ ಆಗಬೇಕು ಒಂದು ಕೋರಿಕೆ ಬೇಕೋತಾನೆ. ಅವಾಗ ನರಸಿಂಹಸ್ವಾಮಿ ಅಪ್ಪಣೆ ಕೊಡ್ತಾನೆ. ಅವಾಗ ನರಸಿಂಹಸ್ವಾಮಿ ಪಾದದಿಂದ ಜಲಾಸುರ ಜಲ ಆಗಿ ಹರಿಕೋತು ಹೋತಾನೆ. ಅದಕ್ಕೋಸ್ಕರ ಈ ಸ್ಥಳಕ್ಕೆ ಜಲ ನರಸಿಂಹ ಅಂತ ಹೆಸರು ಬಂದದ. ಇವಾಗ ನಿಮಗೆ ಗುಡಿ ಒಳಗೆ ಕರ್ಕೊಂಡು ಹೋಗ್ತೀನಿ. ಆ ಗುಹೆ ಒಳಗೆ 300 ಮೀಟರ್ ನೀರಿನೊಳಗೆ ನಡ್ಕೊಂಡು ಹೋಗಿ ಕೊನೆಯದಾಗಿ ನರಸಿಂಹಸ್ವಾಮಿ ಮೂರ್ತಿ ಮತ್ತು ಜಲಾಸುರ ಪೂಜೆ ಮಾಡ್ತಂಥ ಲಿಂಗನೂ ಅದ. ಅದೆಲ್ಲ ನಿಮಗೆ ತೋರಿಸ್ತೀನಿ, ಬರ್ರಿ ಒಳಗೆ ಹೋಗೋಣ. ಇವಾಗ ನಾನು ನಿಮಗೆ ದೇವಸ್ಥಾನ ಒಳಗೆ ಕರ್ಕೊಂಡು ಹೊಂಟಿದ್ದೀನಿ. ನರಸಿಂಹಸ್ವಾಮಿ ದರ್ಶನಕ್ಕೆ ಹೋಗಿಂತ ಮೊದಲು ಇಲ್ಲಿ ನಂದಿ ಬಾಯಿಂದ ನೀರು ಬರ್ತಾವ, ಅಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಗುಹೆ ಒಳಗೆ ನರಸಿಂಹಸ್ವಾಮಿದು ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು ನೀರ್ಲಿಂತ. ಇಲ್ಲಿ ನಂದಿ ಬೈಲಿಂತ ನೀರು ಬರ್ತಾವ. ಇಲ್ಲೇ ನೋಡ್ರಿ, ನಂದಿ ಬೈಲಿಂತ ನೀರು ಬೀಳತಾವಲ್ಲ, ಇಲ್ಲೇ ಜಾಗ ಅದು ನಂದಿ ಬೈಲಿಂತ ನೀರು ಬೀಳೋದು. ದೇವ್ರ ದರ್ಶನಕ್ಕೆ ಹೋಗೋಕ್ಕಿಂತ ಮೊದಲು ನಮ್ಮ ಹತ್ರ ಏನಾದರೂ ಲಗೇಜ್ಗಳು ಇದ್ದರೆ ಇಲ್ಲಿ ಲಗೇಜ್ ಕೌಂಟರ್ನಾಗ ಇಡಬೇಕು. ಲಗೇಜ್ ಕೌಂಟರ್ನಾಗ ಒಂದೊಂದು ಲಗೇಜಿಗೆ 10 ರೂಪಾಯಿ ಅಂತ ಇರ್ತದೆ ಚಾರ್ಜ್. ಆಮೇಲೆ ದೇವ್ರ ದರ್ಶನಕ್ಕೂ ಅದ್ರ ಪಕ್ಕದಾಗೆ ಇನ್ನೊಂದು ಕೌಂಟರ್ ಅದ, ದರ್ಶನ ಸಲುವಾಗಿ 10 ರೂಪಾಯಿ ಪರ್ ಪರ್ಸನ್ ಆಗಿರ್ತದೆ.
ಇವಾಗ ನಾವೇನು ಗುಹೆ ಒಳಗೆ ಹೋಗ್ತಾ ಇದ್ದೆವು, ಇದೇನು ಗುಹೆ ಮನುಷ್ಯರು ಮಾಡಿದಂತೂ ಅಲ್ವೇ ಅಲ್ಲ. ಗುಹೆ ಎಲ್ಲ ಪ್ರಕೃತಿ ವಿಸ್ಮಯ ಅದ, ದೇವ್ರ ಶಕ್ತಿ ಅದ ಒಳಗೆ. ಅದಕ್ಕೋಸ್ಕರ ಇಂಥ ಗುಹೆಗಳು ನಿರ್ಮಾಣ ಆಗ್ಯಾವ ಆಗಿನ ಕಾಲದಾಗ.
ಇಲ್ಲಿ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಅಲವಿಲ್ಲ, ದೇವ್ರದ್ದು ಮೂರ್ತಿ ಅದು ತೋರ್ಸ್ಲಿಕ್ಕೇನು ಅಲವಿಲ್ಲ. ಆದರೂ ನಾನು ಟ್ರೈ ಮಾಡ್ತೀನಿ ನಿಮಗೆ ದರ್ಶನ ಮಾಡಿಸ್ಲಿಕ್ಕೆ. ನನ್ನ ಕೈಲಾದಷ್ಟು ತೋರಿಸ್ತೀನಿ. ಕೊನೆಗೂ ನಮ್ಗೆ ದೇವ್ರ ದರ್ಶನ ಆಯಿತು. ಇವಾಗ ಗುಹೆಯಿಂದ ಹೊರಗೆ ಹೊಂಟಿದೆವು. ಹೊರಗೆ ಹೋದಂತರ ಅಲ್ಲಿಂದ ನಮ್ಮ ಪಯಣ ನಮ್ಮ ಕಲಬುರಗಿ ನಮ್ಮ ಊರಿಗೆ ವಾಪಸ್ ಹೋಗ್ತೇವೆ. ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.